ಹಲೋ ನನ್ನ ಎಲ್ಲ ಗೌರವಾನ್ವಿತ ವೀಕ್ಷಕರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ. ಐ ಆಮ್ ಯುವರ್ ಇಂಗ್ಲಿಷ್ ಟೀಚರ್ Prof. P. Raghavendra from Government First Grade College, Tumkur. Let me tell you that this is my 6th video on English grammar for all and also for the second semester students of BA, BSc, BCom, BCA, BBM streams of Tumkur University, Tumkur. Before moving on to my next talk on question tags part B, ಹಿಂದಿನ ವಿಡಿಯೋನನ್ನು ನಾನು ಕ್ವೆಶ್ಚನ್ ಟ್ಯಾಗ್ಸ್ ಪಾರ್ಟ್ ಎ ಅಂತ ಕರೆದು ನಿಮಗೆ ಕೆಲವು ಫಂಡಮೆಂಟಲ್ಸು ಮತ್ತು 6 ಸ್ಟೆಪ್ಸು ಕೊಟ್ಟಿದ್ದೆ. ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಬನ್ನಿ ಅಂತ ಹೇಳಿದ್ದೆ. ಬಹುಶಃ ತಾವೆಲ್ಲರೂ ಅದನ್ನೆಲ್ಲ ಓದ್ಕೊಂಡು ಬಂದಿದ್ದೀರಿ ಅಂದ್ಕೊಳ್ತೀನಿ. ಹಾಗಾಗಿ ಟುಡೇಸ್ ಟಾಪಿಕ್ ಈಸ್ ಅಗೈನ್ ಕ್ವೆಶ್ಚನ್ ಟ್ಯಾಗ್ಸ್ ಬಟ್ ಪಾರ್ಟ್ ಬಿ. ಬಿಫೋರ್ ಮೂವಿಂಗ್ ಆನ್ ಟು ದಿಸ್ ಪಾರ್ಟ್ ಬಿ, let me tell you, my dear viewers, that I have a small instruction to tell my second sem students of my Tumkur University. ನೆಚ್ಚಿನ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಅದರಲ್ಲೂ GFGC ತುಮಕೂರು ಅವರು ಈ ಒಂದು ಹ್ಯಾಂಡ್ ಬುಕ್ಕನ್ನು ನಾವು ಮಾಡಿದ್ದೀವಿ. ನಮ್ಮ ಇಡೀ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ನಾವು 10 ಮಂದಿ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಒಂದು ಟೀಮ್ ವರ್ಕ್ ಮಾಡಿ ನಿಮಗಾಗಿ, ನನ್ನ ಕಾಲೇಜಿನ ವಿದ್ಯಾರ್ಥಿನಿಯರಿಗಾಗಿ ಒಂದು ಹ್ಯಾಂಡ್ ಬುಕ್ ಮಾಡಿದ್ದೀವಿ. ಇದರಲ್ಲಿ ಹಲವು ವಿಷಯಗಳನ್ನು ನಾನು ಮಾತಾಡಿದ್ದೇನೆ. ಆಮೇಲೆ ಈ ಟೆನ್ಸಸ್ ಕೂಡ ನೋಡಿ, ಇಲ್ಲಿ ಈ ಟೆನ್ಸಸ್ ಬಗ್ಗೆ ಕೂಡ ನಿಮಗೆ ನಾನು ಪ್ರಾಯಶಃ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋಸಲ್ಲಿ ಹೇಳಿದ್ದೇನೆ. ಈ ರೀತಿ V1 ಪ್ಲಸ್ ಎಸ್, ಆಮೇಲೆ V2, ಆಮೇಲೆ V3, V4 ಯಾವ ರೀತಿ ಓದಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ರೀತಿ, V1 ಪ್ಲಸ್ ಎಸ್, ಸಿಂಪಲ್ ಪಾಸ್ಟ್ ಟೆನ್ಸ್ V2, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್ ಪ್ಲಸ್ V3, ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಪ್ಲಸ್ V3, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಮ್, ಈಸ್, ಆರ್ ಪ್ಲಸ್ V4, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ವಾಸ್, ವರ್ ಪ್ಲಸ್ V4. ಇಷ್ಟು ಕೂಡ ನಮ್ಮ ಈ ಹ್ಯಾಂಡ್ ಬುಕ್ಕಲ್ಲಿ ರೆಡಿಯಾಗಿದೆ. ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ದಾಗಿದೆ ಅಲ್ಲ, ಹಿಂದಿನ 5 ವಿಡಿಯೋಸ್ ನೋಡುವಾಗಲೂ ಕೂಡ ಈ ಹ್ಯಾಂಡ್ ಬುಕ್ಕನ್ನು ಮುಂದೆ ಇಟ್ಕೊಂಡು ನೀವು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಸೊಗಸಾಗಿ ಬಂದಿದೆ ನೋಡಿ. ಇಲ್ಲಿದೆ, ನಮ್ಮ ಕಾಲೇಜಿನ ಹೆಸರು ಕೂಡ ಇಲ್ಲಿದೆ ನೋಡಿ. ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಗದೀಶ್ ಸರ್ ಅವರ ಒಂದು ಸಹಾಯದೊಂದಿಗೆ, ಅವರ ಗೈಡ್ಲೈನ್ಸೊಂದಿಗೆ ಈ ಒಂದು ಸಕ್ಸಸ್ ಎಂಬ ಪುಸ್ತಕವನ್ನು ನಾವು ತಂದಿದ್ದೀವಲ್ಲ ವಿದ್ಯಾರ್ಥಿನಿಯರೇ. ಇದನ್ನು ಇಷ್ಟು ಸೊಗಸಾಗಿ DTP ಮಾಡಿಸಿ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂತಹ ನಮ್ಮ ಸಹಪಾಠಿಗಳಲ್ಲಿ, ನಮ್ಮ ಆಂಗ್ಲ ಭಾಷಾ ವಿಭಾಗದ ಸಹಪಾಠಿಗಳಲ್ಲಿ ಒಬ್ಬರಾದ ನನ್ನ ತಮ್ಮ, ಅತ್ಯಂತ ಕಿರಿಯ ತಮ್ಮನಾದ ಪ್ರೊಫೆಸರ್ ದೊಡ್ಡದುರ್ಗಪ್ಪ ಅವ್ರಿಗೆ ಈ ಒಂದು ಖ್ಯಾತಿ ಹೋಗಬೇಕು. ಬಹಳಷ್ಟು ಅಚ್ಚುಕಟ್ಟಾಗಿ ದೊಡ್ಡದುರ್ಗಪ್ಪ ಅವರು DTP ಮಾಡಿಸಿ, ಪ್ರಿಂಟ್ ಮಾಡಿಸಿ ಬುಕ್ ರೂಪದಲ್ಲಿ ತಂದಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ನಮ್ಮ ಎಲ್ಲ ಕಲೀಗ್ಸ್ನ ಒಂದು ಸಹಾಯ ಇದೆ ಅಥವಾ ಸಹಕಾರ ಇದೆ, ಕೊಡುಗೆ ಇದೆ. ಇಟ್ಸ್ ಎ ಟೀಮ್ ವರ್ಕ್. ಬಟ್ ಈ ಬುಕ್ಕನ್ನು ಹೊರಗೆ ತಂದಿರತಕ್ಕಂತಹ ಒಂದು ಕ್ರೆಡಿಟ್ ಶುಡ್ ಗೋ ಟು ದೊಡ್ಡದುರ್ಗಪ್ಪ ಅವರು. ಸೊ ಲೆಟ್ಸ್ ಮೂವ್ ಆನ್ ಟು ಮೈ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕ್ವೆಶ್ಚನ್ ಟ್ಯಾಗ್ಸ್ ಪಾರ್ಟ್ ಬಿ. ನಿಮಗೆ ಹೇಳಿದ್ದೀನಿ ನಾನು, ಕ್ವೆಶ್ಚನ್ ಟ್ಯಾಗ್ ಮಾಡೋಕ್ಕೆ ಮುಂಚಿತವಾಗಿ ಕೊಟ್ಟ ವಾಕ್ಯವು ಅಸರ್ಟಿವ್ ಇದೆಯಾ, ನೆಗೆಟಿವ್ ಇದೆಯಾ ನೋಡ್ಕೊಳ್ಳಿ. ನೋ ಅಥವಾ ನಾಟ್ ಅಥವಾ ನೆವರ್ ಬಂದರೆ ನೆಗೆಟಿವ್, ಅದಿಲ್ಲ ಅಂದರೆ ಇಟ್ ಈಸ್ ಪಾಸಿಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್. ಆಮೇಲೆ ಈ ನಮ್ಮ ಸೆಕೆಂಡ್ ಸೆಮ್ ತುಮಕೂರು ಯೂನಿವರ್ಸಿಟಿ ವಿದ್ಯಾರ್ಥಿನಿಗೆ ಹೇಳೋದೇನಪ್ಪ ಅಂದರೆ, ದಿಸ್ ಈಸ್ ದ ಲಾಸ್ಟ್ ಕ್ವೆಶ್ಚನ್ ಇನ್ ದ ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಟ್ಯಾಗ್ಸ್ ಮೇಲೆ ಕೊನೆಯ ಪ್ರಶ್ನೆ 14ನೇ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. 8 ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಕ್ವೆಶ್ಚನ್, ದ ಲಾಸ್ಟ್ ಕ್ವೆಶ್ಚನ್ ಆನ್ ಕ್ವೆಶ್ಚನ್ ಟ್ಯಾಗ್ಸ್ ಕ್ಯಾರೀಸ್ 8 marks.
ಅದರಲ್ಲಿ 4 ನೆಗೆಟಿವ್ ಸೆಂಟೆನ್ಸಸ್ ಕೊಟ್ಟಿರ್ತಾರೆ, 4 ಅಸರ್ಟಿವ್ ಅಥವಾ ಪಾಸಿಟಿವ್ ಇರುತ್ತೆ. ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲಿ ಯಾವುದು ಇರುತ್ತೆ ನೀವೇ ನೋಡಿಕೊಂಡು ಅದನ್ನು ಇದು ಪಾಸಿಟಿವ್ ನೆಗೆಟಿವ್ ಪ್ರತಿಯೊಂದು ವಾಕ್ಯವನ್ನು ಆನ್ಸರ್ ಪೇಪರಲ್ಲಿ ಬರ್ಕೊಂಡು ನಂತರ ಅದನ್ನು ನೀವು ವಿವರವಾಗಿ ನೋಡ್ಕೊಳ್ಳಿ. ಇದರಲ್ಲಿ ನೋ ಅಥವಾ ನಾಟ್, ನೆವರ್ ಎಲ್ಲಿದೆಯೋ ನೋಡ್ಕೊಳ್ಳಿ. ಇದ್ದರೆ ನೆಗೆಟಿವ್, ಇಲ್ಲ ಅಂದರೆ ಅಸರ್ಟಿವ್. ಆಮೇಲೆ N+V ಇಂಪಾರ್ಟೆಂಟ್. ಅದು ನೆಗೆಟಿವ್ ಇರಲಿ ಅಥವಾ ಅಸರ್ಟಿವ್ ಅಥವಾ ಪಾಸಿಟಿವ್ ಇರಲಿ, N+V ಇದ್ದೇ ಇರುತ್ತೆ. ನೆಗೆಟಿವಲ್ಲಿ N+V ಇರುತ್ತೆ, ಪಾಸಿಟಿವ್ ಅಥವಾ ಅಸರ್ಟಿವಲ್ಲಿ N+V ಇರುತ್ತೆ. ಅದರಲ್ಲಿ N ಯಾವುದು, V ಯಾವುದು ಸರಿಯಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ N ಅಂಡರ್ಲೈನ್ ಮಾಡಿ ನಾಮಪದವನ್ನು ಅಥವಾ ಸಬ್ಜೆಕ್ಟನ್ನು, ಪಕ್ಕದಲ್ಲಿ ವರ್ಬ್ ಅಂಡರ್ಲೈನ್ ಮಾಡಿ. ಆ ವರ್ಬು ಆಕ್ಸಿಲರಿ ವರ್ಬ, ಆ್ಯಕ್ಷನ್ ವರ್ಬ ನೋಡಲೇಬೇಕು ನೀವು. ನಾನು ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ ಎನಲ್ಲಿ ಕ್ವಶನ್ ಟ್ಯಾಗ್ಸಲ್ಲಿ ಹೇಳಿದ್ದೀನಿ. ಕೊಟ್ಟ ವರ್ಬು, ನೌನ್ ಪಕ್ಕ ಇರ್ತಕ್ಕಂತಹ ವರ್ಬು ಆಕ್ಸಿಲರಿ ವರ್ಬ್ ಇರಬಹುದು ಅಥವಾ ಆ್ಯಕ್ಷನ್ ವರ್ಬ್ ಇರ್ಬೋದು, ಮತ್ತು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಫಸ್ಟ್ ನೆಗೆಟಿವ್ ಪಾಸಿಟಿವ್ ನೋಡ್ಕೊಂಬಿಡಿ. ಆಮೇಲೆ ಕೊಟ್ಟ ವರ್ಬು ಆಕ್ಸಿಲರಿನ ಆ್ಯಕ್ಷನ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ 6 ಸ್ಟೆಪ್ಸನ್ನು ಹೇಳ್ಕೊಟ್ಟಿದ್ದೆ. ಸ್ಕ್ರೀನ್ ಮುಂದೆ ಕೂಡ ಇಟ್ಟಿದ್ದೀನಿ, ನಾನು ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ V+N. ಅಲ್ಲಿರೋ N+Vನ V+N ಮಾಡಿದ್ರೇ ಕ್ವಶನ್ ಟ್ಯಾಗ್. ಆ V+Nನಲ್ಲಿ ಆ V ಆಕ್ಸಿಲರಿನ ಅಥವಾ ಆ್ಯಕ್ಷನ ನೋಡ್ಕೊಳ್ಳಿ. ಇವತ್ತಿನ ಒಂದು ಪಾಠದಲ್ಲಿ ನಾನು ಒಂದು ವೇಳೆ N ಪಕ್ಕ ಇರುವ ವರ್ಬ್, ಕೊಟ್ಟ ವಾಕ್ಯದಲ್ಲಿ N ಪಕ್ಕ ಇರುವ ವರ್ಬು ಆಕ್ಸಿಲರಿ ವರ್ಬ್ ಆದರೆ ಹೇಗೆ ಕ್ವಶನ್ ಟ್ಯಾಗ್ಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಂತರ ಪಾರ್ಟ್ C ಮುಂದಿನ ವಿಡಿಯೋದಲ್ಲಿ ವರ್ಬ್ ಒಂದು ವೇಳೆ ಆ್ಯಕ್ಷನ್ ವರ್ಬ್ ಇದ್ದರೆ ಹೇಗೆ ಅದನ್ನು ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ, ಅಸರ್ಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ನ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ನೀವು ದಯವಿಟ್ಟು ಬರೆದುಕೊಳ್ಳಿ. ಮೊದಲನೇ ಒಂದು ವಾಕ್ಯವನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ನೆಗೆಟಿವ್ಸ್ ನೋಡೋಣ, ಆಮೇಲೆ ಪಾಸಿಟಿವ್ ಬರೋಣ ಅಥವಾ ಅಸರ್ಟಿವ್ ಬರೋಣ. ಬರ್ಕೊಳ್ಳಿ. ಮೊದಲನೇ ವಾಕ್ಯವು, ನನ್ನ ಹತ್ರ ಬೋರ್ಡ್ ಇಲ್ಲ, ನಾನು ಮನೆಯಲ್ಲೇ ಇದ್ದೀನಿ. ವಿ ಆರ್ ಆಲ್ ಎಂಜಾಯಿಂಗ್ ಹೋಮ್ ಕ್ವಾರಂಟೈನ್. ಮೊದಲನೇ ವಾಕ್ಯ, ವೈಷ್ಣವಿ ಬರೆದ್ರ, ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್. ವೈಷ್ಣವಿ has, H-I-S, has not left, L-E-F-T, left the door open. Vaishnavi has not left the door open. Full stop. ಅಲ್ಲಿ ವೈಷ್ಣವಿ ಇರ್ಬೋದು, ಹಿ ಇರ್ಬೋದು, ಶಿ ಇರ್ಬೋದು, ನೋಡ್ಕೊಳ್ಳಿ. ಸೊ ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್ ದ ಡೋರ್ ಓಪನ್ ಅಂತ ಕೊಟ್ಟಿದ್ದೀನಿ. ಫುಲ್ ಸ್ಟಾಪ್ ಇರಬಾರ್ದು. ಆ್ಯಕ್ಚುಲಿ ಕಮ ಹಾಕಿ ಕೆಲವು ಡಾಟ್ಸ್ ಇಟ್ಟರೆ, ಬ್ಲ್ಯಾಂಕ್ ಇಟ್ಟರೆ ಅಲ್ಲಿ ನೀವು ಕ್ವಶನ್ ಟ್ಯಾಗ್ ಬರೀಬೇಕಾಗುತ್ತೆ. ಬಟ್ ನಾನು ತುಮಕೂರು ಯೂನಿವರ್ಸಿಟಿ ವಿದ್ಯಾರ್ಥಿನಿಯರಿಗೆ ಹೇಳೋದೇನಪ್ಪ ಅಂದರೆ, ಈ ರೀತಿ ಇಂಡಿಪೆಂಡೆಂಟ್ ಸೆಂಟೆನ್ಸಸ್ ಕೊಟ್ಬಿಡ್ತಾರೆ, 8 ಸೆಂಟೆನ್ಸಸ್. ಒಂದೊಂದಕ್ಕೆ ನೀವು ಕ್ವಶನ್ ಟ್ಯಾಗನ್ನು ಆನ್ಸರ್ ಆಗಿ ಬರೀಬೇಕು. ಹಾಗಾಗಿ ಫಸ್ಟ್ ನೀವು ಫಾರ್ಮುಲಾ ಬರ್ಕೊಂಬಿಡಿ ಆನ್ಸರ್ ಪೇಪರಲ್ಲಿ. ಅಥವಾ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಫಾರ್ಮುಲಾ ನೀವು ಮಂದಟ್ ಮಾಡ್ಕೊಳ್ಳಿ, ಜ್ಞಾಪಿಸ್ಕೊಳ್ಳಿ. VN 2 ಡ್ಯಾಶ್ ಬರೆದು ಮೊದಲನೇ ಡ್ಯಾಶ್ ಕೆಳಗಡೆ V ಬರೀಬೇಕು, ಎರಡನೇ ಡ್ಯಾಶ್ ಕೆಳಗಡೆ N ಅಥವಾ S ಬರೀಬೇಕು. ಯಾಕೆಂದರೆ ಕ್ವಶನ್ ಅಂದರೆ ಫಾರ್ಮುಲಾ ಇದೆ ತಾನೆ, V+N. ಕೊಟ್ಟ ವಾಕ್ಯದಲ್ಲಿ N+V ಇರುತ್ತೆ. ನೋಡಿ ಇಲ್ಲಿಗ ವೈಷ್ಣವಿ ಅಂತ ಇದೆ, ಅದು N ತಾನೆ, ನಾಮಪದ. ಈಗ ವೈಷ್ಣವಿ ಅಂದರೆ ಒಂದು ಹೆಣ್ಣು ಮಗು. ಹಾಗಾಗಿ ಆ ವೈಷ್ಣವಿ ನಾಮಪದವನ್ನು ಶಿ ಎಂಬ ಒಂದು ಪ್ರೊನೌನ್ಗೆ ಬದಲಾವಣೆ ಮಾಡಬೇಕು. ಅದು 3ನೇ ರೂಲು. ನೋಡಿ ಹೇಳ್ಕೊಟ್ಟಿದ್ದೀನಿ. ಮೊದಲನೇ ಫಾರ್ಮುಲಾ ಏನೋ V+N ಬರ್ಕೊಂಬಿಡಿ. 2 ಡ್ಯಾಶ್ ಬರೆದು ಮೊದಲನೇ ಡ್ಯಾಶ್ ಕೆಳಗಡೆ V, ಎರಡನೇ ಡ್ಯಾಶ್ ಕೆಳಗಡೆ N. ಎರಡನೇ ಹೆಜ್ಜೆ ಏನಪ್ಪ ಅಂದರೆ, ಕೊಟ್ಟ ವಾಕ್ಯವು ನೆಗೆಟಿವ್ ಪಾಸಿಟಿವ್ ನೋಡ್ಕೊಳ್ಳಿ. ನೋಡಿ ಅಲ್ಲಿ ನಾಟ್ ಅಂತಿದೆಯಲ್ವಾ, ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್ ದ ಡೋರ್ ಓಪನ್. ನಾಟ್ ರೌಂಡ್ ಆಫ್ ಮಾಡಿ. ದಟ್ ನಾಟ್ ಈಸ್ ಟೆಲಿಂಗ್ ಅಸ್ ದಟ್ ದಿ ಗಿವೆನ್ ಸೆಂಟೆನ್ಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಎರಡನೇ ಒಂದು ಸ್ಟೆಪ್ ಆಯಿತು. ಈಗ 3ನೇ ಸ್ಟೆಪ್ ನೌನನ್ನು ನೋಡಿ. ನೀವು ನೋಡ್ಕೊಳ್ಳಿ, ಲಾಸ್ಟ್ ಕ್ಲಾಸಲ್ಲಿ ನಾನು ಸ್ಕ್ರೀನ್ ಮುಂದೆ ಈ 6 ಸ್ಟೆಪ್ಸ್ನ ನಾನು ತೋರಿಸಿದ್ದೀನಿ. 3ನೇ ಸ್ಟೆಪ್ ಏನಪ್ಪ ಅಂದರೆ ನೌನ್. ಇಲ್ಲಿರ್ತಕ್ಕಂಥ ನೌನ್ ಯಾವುದು, ವೈಷ್ಣವಿ. ಆ ನೌನನ್ನು ಹಿ, ಶಿ, ಇಟ್, ದೇಗೆ ಪರಿವರ್ತನೆ ಮಾಡಬೇಕಾ ಬೇಡವಾ? ವೈಷ್ಣವಿ ಅಂದರೆ ಹೆಣ್ಮಗು, ಆದ್ದರಿಂದ ಇಟ್ ಬಿಕಮ್ಸ್ ಶಿ. ಎಸ್ ಸ್ಮಾಲ್ ಲೆಟ್ರ್. ಸೊ ವೈಷ್ಣವಿಯನ್ನು ಶಿ ಮಾಡಿದ್ದೀವಿ.
ನಂತರ ನೆಕ್ಸ್ಟ್ ಸ್ಟೆಪ್ ಏನು, 4ನೇ ಸ್ಟೆಪ್ಪು ವರ್ಬ್ ನೋಡಿ. ವೈಷ್ಣವಿ ಪಕ್ಕ ಏನಿದೆ ವರ್ಬು, ಹ್ಯಾಸ್ ಇದೆ. ಹ್ಯಾಸ್ ಅನ್ನೋದು ಆಕ್ಸಿಲರಿ ವರ್ಬ್. ನಾನೀಗ ಆಕ್ಸಿಲರಿ ವರ್ಬ್ಸ್ ಇದ್ದರೆ ಹೆಂಗೆ ಕ್ವಶನ್ ಟ್ಯಾಗ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹ್ಯಾಸ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಹಾಗಾಗಿ ಈ ಆಕ್ಸಿಲರಿ ವರ್ಬ್ ಇದ್ದಾಗ ಕ್ವಶನ್ ಟ್ಯಾಗ್ ಏನು ಮಾಡಬೇಕು? ಕೊಟ್ಟ ಸೆಂಟೆನ್ಸು ನೆಗೆಟಿವ್ ಇದೆ, ವರ್ಬು ಆಕ್ಸಿಲರಿ ಇದ್ದಾಗ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂದರೆ ಆ ಆಕ್ಸಿಲರಿ ವರ್ಬನ್ನೇ ವಿ ಜಾಗದಲ್ಲಿ ಬರೆಯೋದು. ನಾವು ಫಾರ್ಮುಲಾ ಬರ್ಕೊಂಡಿರ್ತೀವಿ ನೋಡಿ ಆನ್ಸರಲ್ಲಿ, ವಿ 2 ಡ್ಯಾಶ್ ಬರೆದು ಕೆಳಗಡೆ ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಬ್ಲ್ಯಾಂಕ್ ಕೆಳಗಡೆ ಎನ್ ಅಥವಾ ಎಸ್ ಅಂತ ಬರೆದಿದ್ದೀವಿ. ಆ ಮೊದಲನೇ ವಿ ಜಾಗದಲ್ಲಿ ಹ್ಯಾಸ್ ಇದ್ದದ್ದನ್ನು ಇದ್ದ ಹಾಗೆ ಬರೀಬೇಕು. ಹ್ಯಾಸ್ ಬರೀತೀರಾ, ಬರೆದಿದ್ದೀರಾ? ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನಾನು ಹೇಳ್ತಾ ಇದ್ದೀನಿ. ಹ್ಯಾಸ್ ಬರೆದುಬಿಟ್ಟು ನಂತರ ನೌನ್ ಇದೆಯಲ್ಲ, ವೈಷ್ಣವಿಯನ್ನು ಶಿ ಮಾಡಿದ್ದೀವಿ, ಆ ಶೀನ ಹಾಗೆ ಬರೀರಿ. ಅವಾಗೇನಾಗುತ್ತೆ, ಹ್ಯಾಸ್ ಶಿ ಅಂತ ಬರುತ್ತೆ. ದ್ಯಾಟ್ ಈಸ್ ದ ಕ್ವಶನ್ ಟ್ಯಾಗ್. ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್ ದ ಡೋರ್ ಓಪನ್, ಹ್ಯಾಸ್ ಶಿ ಅಂತೀವಿ. ಸೊ ಹ್ಯಾಸ್ ಶಿ ಅಂತ ಬರೆದು ಕ್ವಶನ್ ಮಾರ್ಕ್ ಇಟ್ಟರೆ ದ್ಯಾಟ್ ಬಿಕಮ್ಸ್ ದ ಕ್ವಶನ್ ಟ್ಯಾಗ್. ನಿಮಗೆ ಆನ್ಸರ್ 1 ಮಾರ್ಕ್ ಬರುತ್ತೆ. ಮತ್ತು ವೀಕ್ಷಕರು ಈ ರೀತಿ ನೀವು ಸರಿಯಾದ ಕ್ವಶನ್ ಟ್ಯಾಗನ್ನು ಬಳಸ್ಬೋದು. ಅಮೆರಿಕನ್ ಇಂಗ್ಲೀಷಲ್ಲಿ ಅಥವಾ ಕಾರ್ಪೊರೇಟ್ ಇಂಗ್ಲೀಷಲ್ಲಿ ಕ್ವಶನ್ ಟ್ಯಾಗ್ ಸಿಂಪಲಾಗಿ ಹೇಳ್ಬಿಡ್ತಾರೆ ರೈಟ್ ಅಂತ. ನೋಡಿ, ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್ ದ ಡೋರ್ ಓಪನ್ ರೈಟ್ ಅಂತಾನೆ. ನಮಗೆ ಆ ರೈಟ್ ಬೇಡಮ್ಮ, ನಾವು ಬ್ರಿಟಿಷ್ ಇಂಗ್ಲೀಷ್ ಕಲಿಯೋಣ ಅಂದರೆ ಅವಾಗ ನಾವೇನು ಮಾಡಬೇಕು, ಹ್ಯಾಸ್ ಶಿ ಅಂತ ಬರೀಬೇಕು. ನೆಗೆಟಿವ್ ಇಲ್ಲಿ ನಾಟ್ ಇದೆ, ಹಂಗಾಗಿ ಅಲ್ಲಿ ವರ್ಬ್ಗೆ ಅಂಟ್ ಸೇರಿಸಬಾರ್ದು ಸ್ನೇಹಿತರೆ. ಸೊ ವೈಷ್ಣವಿ ಹ್ಯಾಸ್ ನಾಟ್ ಲೆಫ್ಟ್ ದ ಡೋರ್ ಓಪನ್, ಆನ್ಸರ್ ಹ್ಯಾಸ್ ಶಿ. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ರಾಮು ಆ್ಯಂಡ್ ರಾಜೇಶ್ have not kept kept their word, THEIR, their word, WORD. ಕಮ ಹಾಕಿ ಬ್ಲ್ಯಾಂಕ್ ಇಟ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಕ್ವಶನ್ ಟ್ಯಾಗ್ ಬರಬೇಕು, ಅಥವಾ ಆನ್ಸರಲ್ಲಿ ಬರೀ ಕ್ವಶನ್ ಟ್ಯಾಗ್ ಬರೀರಿ. ರಾಮು ಆ್ಯಂಡ್ ರಾಜೇಶ್ ಹ್ಯಾವ್ ನಾಟ್, ಅಲ್ಲಿ ಹ್ಯಾವ್ ನಾಟು ಕೊಡ್ಬೋದು, ಹ್ಯಾವೆಂಟ್ ಕೊಡ್ಬೋದು. ಹ್ಯಾವ್ಗೆ ಎಂಟ್ ಸೇರಿಸಿ ಕೊಡ್ಬೋದು ಕೊಟ್ಟ ವಾಕ್ಯದಲ್ಲಿ. ಆವಾಗ ಅಂಟ್ ಕೂಡ ನೆಗೆಟಿವೇ, ನಾಟು ನೆಗೆಟಿವೇ, ನೋ ಅಂದರೂ ನೆಗೆಟಿವೇ, ನೆವರ್ ಇದ್ದರೂ ನೆಗೆಟಿವೇ. ಸೊ ರಾಮು ಆ್ಯಂಡ್ ರಾಜೇಶ್ ಹ್ಯಾವ್ ನಾಟ್ ಕೆಪ್ಟ್ ದೇರ್ ವರ್ಡ್. ಈಗ ಮೊದಲನೇ ಹೆಜ್ಜೆ ಏನು, ಫಾರ್ಮುಲಾ 2 ಡ್ಯಾಶ್ ಬರೆದು ಕೆಳಗಡೆ ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್. ಯಾಕಂದರೆ ಕ್ವಶನ್ ಅಂದರೆ ವಿ ಪ್ಲಸ್ ಎನ್ ಬರಬೇಕು. ಕೊಟ್ಟ ವಾಕ್ಯದಲ್ಲಿ ಎನ್ ಪ್ಲಸ್ ವಿ ಇರುತ್ತೆ. ರಾಮು ಆ್ಯಂಡ್ ರಾಜೇಶ್ ಅನ್ನೋದು 2 ಸೇರಿ ಎನ್, ಇಬ್ಬರು ಇದ್ದಾರೆ. ಅದರ ಪಕ್ಕ ಹ್ಯಾವ್ ಇದೆ. ಹ್ಯಾವ್ ಇಸ್ ದ ವರ್ಬ್, ಹ್ಯಾವ್ ಇಸ್ ಅನ್ ಆಕ್ಸಿಲರಿ ವರ್ಬ್. ಕೊಟ್ಟ ವಾಕ್ಯ ನೆಗೆಟಿವ್ ಇದೆ, ನಾಟ್ ಇದೆ, ನೋಡ್ಕೊಳ್ಳಿ. ಅವಾಗೇನಾಗುತ್ತೆ, ಆಕ್ಸಿಲರಿ ವರ್ಬ್ ಇದ್ದಾಗ ಅದೇ ಆಕ್ಸಿಲರಿ ವರ್ಬನ್ನು ಹಾಗೇ ವರ್ಬ್ ಜಾಗದಲ್ಲಿ ಬಳಸಬೇಕು. ಅವಾಗ ಹ್ಯಾವ್ ಅಲ್ಲೇ ಬರೀಬೇಕು, ವಿ ಮೇಲೆ ಹ್ಯಾವ್ ಬರೀಬೇಕು ವಿ ಜಾಗದಲ್ಲಿ. ರಾಮು ಆ್ಯಂಡ್ ರಾಜೇಶ್ ಅಂದರೆ ಇಬ್ಬರು ಇರೋದರಿಂದ ಅವನು ಪ್ಲಸ್ ಅವನು ಈಸ್ ಈಕ್ವಲ್ ಟು ಅವರು, ದೇ ಆಗುತ್ತೆ. ಒಬ್ಬರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ನಾಮಪದ ನಿಮಗೆ ಸಿಕ್ಕರೆ ಬಹುವಚನ ಆಗುತ್ತೆ. ದೇ ಎಂಬ ನಾಮಪದಕ್ಕೆ ಅಥವಾ ಪ್ರೊನೌನ್ಗೆ ಅದನ್ನು ಬದಲಾಯಿಸಬೇಕು. ಸೊ ರಾಮು ಆ್ಯಂಡ್ ರಾಜೇಶ್ ಅನ್ನೋದು ದೇ ಆಗುತ್ತೆ. ಹ್ಯಾವ್ ಆಕ್ಸಿಲರಿ ಇದೆ, ಕೊಟ್ಟ ವಾಕ್ಯ ನೆಗೆಟಿವ್ ಇದೆ. ಹಾಗಾಗಿ ಕ್ವಶನ್ ಟ್ಯಾಗಲ್ಲಿ ಮೊದಲಿಗೆ ಹ್ಯಾವ್ ಬರುತ್ತೆ, ನಂತರ ನಮ್ಮ ಜಾಗದಲ್ಲಿ ದೇ ಬರುತ್ತೆ. ಹ್ಯಾವ್ ದೇ. ರಾಮು ಆ್ಯಂಡ್ ರಾಜೇಶ್ ಹ್ಯಾವ್ ನಾಟ್ ಕೆಪ್ಟ್ ದೇರ್ ವರ್ಡ್, ಹ್ಯಾವ್ ದೇ ಅನ್ಬೇಕು. ಹ್ಯಾವ್ ದೇ ಕ್ವಶನ್ ಮಾರ್ಕ್ ಆಗಿ 1 ಮಾರ್ಕ್ ಬಂತು. ಅಥವಾ ವೀಕ್ಷಕರಿಗೆ ಕ್ವಶನ್ ಟ್ಯಾಗ್ ಸರಿಯಾಗಿ ಬಳಸಿದ್ದಾಯಿತು. 3ನೇ ವಾಕ್ಯ, The book is not published. The book is not published. The book is not published. PUBLISHED. ಫುಲ್ ಸ್ಟಾಪ್. ಮೊದಲನೇ ಸ್ಟೆಪ್ ಏನು, ಫಾರ್ಮುಲಾ ವಿ ಎನ್ ಬರೀರಿ. ಎರಡನೇ ಸ್ಟೆಪ್ ಏನು, ನೌನು. ದ ಬುಕ್ ಇದೆ, ಬುಕ್ ಅನ್ನೋದು ವಸ್ತು ಇದೆ, ಇಟ್ಗೆ ಬದಲಾವಣೆ ಮಾಡ್ಕೊಳ್ಳಿ. ಹಿ, ಶಿ, ಇಟ್, ದೇಗ, ಆ 4ರಲ್ಲಿ 1ಕ್ಕೆ ಬದಲಾವಣೆ ಮಾಡಬೇಕು. ಸೊ ದ ಬುಕ್ ಅನ್ನೋದು ಇಟ್ ಬಿಕಮ್ಸ್ ಇಟ್,
ಪಕ್ಕದಲ್ಲಿ ಈಸ್ ಇದೆ. ಈಸ್ ಇಸ್ ಅನ್ ಆಕ್ಸಿಲರಿ ವರ್ಬ್. ಆಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್ ಮತ್ತು ಡೂ, ಡಸ್, ಡಿಡ್ ಇವು ಕೂಡ ಆಕ್ಸಿಲರೀಸೇ ಕ್ವೆಶ್ಚನ್ ಟ್ಯಾಗ್ಸಲ್ಲಿ. ಡೂ, ಡಸ್, ಡಿಡ್ ಕೂಡ ಆಕ್ಸಿಲರೀಸೇ. ನಂತರ ನಾನು ನಿಮಗೆ ಕೊಟ್ಟಿದ್ದು ಶುಡ್, ವಿಲ್, ವುಡ್, ಕ್ಯಾನ್, ಕುಡ್ ಆಕ್ಸಿಲರೀಸ್. ಇವು ಯಾವುದೇ ಬರಲಿ ಏನೂ ಬದಲಾವಣೆ ಮಾಡ್ದೇ ವಿ ಜಾಗದಲ್ಲಿ ಅದನ್ನು ಹಾಗೆ ಇಟ್ಬಿಡಿ. ಸೊ ಇಲ್ಲೇನಾಗುತ್ತೆ, ಈಸ್ ಹಾಗೆ ಬರುತ್ತೆ, ಬುಕ್ ಬದಲು ಇಟ್ ಆಗುತ್ತೆ. ಈಸ್ ಇಟ್ ಈಸ್ ದ ಕ್ವೆಶ್ಚನ್ ಟ್ಯಾಗ್. ದ ಬುಕ್ ಈಸ್ ನಾಟ್ ಪಬ್ಲಿಷ್ಡ್, ಈಸ್ ಇಟ್ ಅಂತ ಬರುತ್ತೆ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಶಿ ಡಿಡ್ ನಾಟ್ ವರ್ಕ್ ಪ್ರಾಪರ್ಲಿ. ಶಿ ಡಿಡ್ ನಾಟ್ ವರ್ಕ್ ಪ್ರಾಪರ್ಲಿ, PROPERLY. ಈಗ ಇಲ್ಲಿ ಮೊದಲನೇ ಸ್ಟೆಪ್ ಏನು, ಫಾರ್ಮುಲಾ ಬರೆದ್ಬಿಡಿ, 2 ಡ್ಯಾಶ್ ಬರೆದು ಮೊದಲನೇ ಡ್ಯಾಶ್ ಕೆಳಗಡೆ ವಿ ವರ್ಬ್ ಬರೀರಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್ ಅಥವಾ ಎಸ್ ಸಬ್ಜೆಕ್ಟ್ ಅಂತ ಬರ್ಕೊಳ್ಳಿ. ಎರಡನೇ ಹೆಜ್ಜೆ ಏನು, ನೆಗೆಟಿವ ಪಾಸಿಟಿವ. ಇಲ್ಲೇನಿದೆ, ಶಿ ಡಿಡ್ ನಾಟ್ ವರ್ಕ್ ಪ್ರಾಪರ್ಲಿ, ನಾಟ್ ಅಂತ ನೆಗೆಟಿವ್ ಇದೆ, ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಕ್ವಶನ್ ಟ್ಯಾಗಲ್ಲಿ ಎಂಟು ಬರೋಲ್ಲ. ಮೂರನೇದು ನೌನ್ ಶಿ, ಅಲ್ಲಿ ಅವನೇ ಶಿ ಕೊಟ್ಟಾಗ ಪುನಃ ಅದನ್ನು ಪ್ರೊನೌನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಶಿ ಇಟ್ ಸೆಲ್ಫ್ ಇಸ್ ಎ ಪ್ರೊನೌನ್. ಶಿ ಹಾಗೆ ಉಳಿಸ್ಕೊಳ್ಳಿ. ಪಕ್ಕದಲ್ಲಿ ಏನಿದೆ, ಡಿಡ್ ಇದೆ ವರ್ಬ್. ಡಿಡ್ ಇಸ್ ಅನ್ ಆಕ್ಸಿಲರಿ ವರ್ಬ್. ನಿಮ್ಗೆ ಹೇಳಿದ್ದೀನಿ, ಡಿಡ್ ಈಸ್ ಅನ್ ಆಕ್ಸಿಲರಿ. ಡೂ, ಡಸ್, ಡಿಡ್ ಬಂದರೂ ಆಕ್ಸಿಲರೀಸ್. ಆಕ್ಸಿಲರಿ ವರ್ಬ್ ಇದ್ಬಿಟ್ರೆ ಏನಿರುತ್ತೋ ಅದನ್ನು ಹಾಗೆ ವರ್ಬ್ ಜಾಗದಲ್ಲಿ ಬರೆದ್ಬಿಟ್ರೆ ನಿಮಗೆ ಕ್ವಶನ್ ಟ್ಯಾಗ್ ಬಂದುಬಿಡುತ್ತೆ. ಸೊ ಡಿಡ್ ಶಿ, ಡಿಡ್ ಹಾಗೆ ಬರೀರಿ, ಶಿ ಹಾಗೆ ಬರೀರಿ, ಶೀನಲ್ಲಿ ಎಸ್ ಸ್ಮಾಲ್ ಲೆಟರ್ ಮಾಡಿ. ಸೊ ಶಿ ಡಿಡ್ ನಾಟ್ ವರ್ಕ್ ಪ್ರಾಪರ್ಲಿ, ಡಿಡ್ ಶಿ ಈಸ್ ದ ಆನ್ಸರ್. ಈ 4 ನೆಗೆಟಿವ್ ಸೆಂಟೆನ್ಸಸ್, ಆಕ್ಸಿಲರಿ ವರ್ಬ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ 4 ಏನಪ್ಪ ಅಂದರೆ, ನಾನು ಹೇಳ್ಕೊಡ್ತಾ ಇರೋದು ಆಕ್ಸಿಲರಿ ಇರುತ್ತೆ, ಪಾಸಿಟಿವ್ ಇರುತ್ತೆ ಸೆಂಟೆನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಇರುತ್ತೆ. ಬರ್ಕೊಳ್ಳಿ. ನೆಕ್ಸ್ಟ್ 5ನೇ ವಾಕ್ಯ, ದ್ಯಾಟ್ ಫಿಲ್ಮ್ ವಾಸ್ ಫ್ಯಾಂಟಾಸ್ಟಿಕ್. ದ್ಯಾಟ್ ಫಿಲ್ಮ್, THAT, that film was fantastic, FANTASTIC, fantastic. ಈಗ ಇಷ್ಟೇ ವಾಕ್ಯ. ಇದರಲ್ಲಿ ಮತ್ತೆ ಫಾರ್ಮುಲಾ ಬರ್ಕೋಬೇಕು. 2 ಡ್ಯಾಶ್ ವಿ, ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್ ಅಥವಾ ಎಸ್ ಅಂತ ಬರ್ಕೊಳ್ಳಿ. ಎರಡನೇದೇನು ಸ್ಟೆಪ್ಪು, ನೌನ್ ನೋಡ್ಕೊಳ್ಳಿ. ನೌನ್ ಏನಿಲ್ಲಿ, ದ್ಯಾಟ್ ಫಿಲ್ಮ್, ಆ ಚಿತ್ರವು, ಚಲನಚಿತ್ರವು. ದ್ಯಾಟ್ ಫಿಲ್ಮ್ ಎರಡು ಸೇರಿಕೊಂಡ್ರೆ ಆ ಚಲನಚಿತ್ರವು ಅಂದರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ವಿಷಯಗಳು ಏಕವಚನದಲ್ಲಿದ್ದರೆ ಇಟ್ಗೆ ಬದಲಾವಣೆ ಆಗುತ್ತೆ, ಪ್ರೊನೌನ್ಗೆ ಬದಲಾವಣೆ ಮಾಡಲೇಬೇಕು. ನಾನು ಹೇಳಿದ್ದೀನಿ, ದೆನ್ ಗಿವನ್ ನೌನ್ ಶುಡ್ ಬಿ ಚೇಂಜ್ಡ್ ಇಂಟು ಐದರ್ ಹಿ ಆರ್ ಶಿ ಆರ್ ಇಟ್ ಆರ್ ದೇ. ಇಲ್ಲಿ ದ್ಯಾಟ್ ಫಿಲ್ಮ್ ಶುಡ್ ಬಿಕಮ್ ಇಟ್. ಪಕ್ಕದಲ್ಲಿ ಏನಿದೆ, ವಾಸ್ ಇದೆ. ಅದಕ್ಕಿಂತ ಮುಂಚಿತವಾಗಿ 2ನೇ ಸ್ಟೆಪ್ ನೋಡಿ, ನಾನು ಮರ್ತುಬಿಟ್ಟೆ ನಿಮ್ಗೆ ಹೇಳೋದು. ಫಸ್ಟ್ ಸ್ಟೆಪ್ ಫಾರ್ಮುಲಾ, ಸೆಕೆಂಡ್ ಸ್ಟೆಪ್ ಈಸ್ ನೆಗೆಟಿವ್ ಪಾಸಿಟಿವ್ ನೋಡ್ಕೊಳ್ಳಿ. ದ್ಯಾಟ್ ಫಿಲ್ಮ್ ವಾಸ್ ಫ್ಯಾಂಟಾಸ್ಟಿಕ್, ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್, ಅಂದರೆ ಇಟ್ ಈಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ಈಗ ಇಲ್ಲಿ ನಾಟ್ ಇಲ್ಲದೆ ಇರೋದರಿಂದ ಕ್ವೆಶ್ಚನ್ ಟ್ಯಾಗಲ್ಲಿ ನಾವು ಬಳಸುವ ವರ್ಬ್ಗೆ ಅಂಟ್ ಅಥವಾ ಕಾಂಟ್ರಾಕ್ಟೆಡ್ ನೆಗೆಟಿವನ್ನು ಇಲ್ಲಿ ಜೋಡಿಸಲೇಬೇಕು. ಈಗ ದ್ಯಾಟ್ ಫಿಲ್ಮ್ ಇಟ್ ಆಗುತ್ತೆ. ವಾಸ್ ಇದೆ, ನೆಕ್ಸ್ಟ್ ವರ್ಬ್. ವಾಸ್ ಈಸ್ ಅಗೇನ್ ಅನ್ ಆಕ್ಸಿಲರಿ ವರ್ಬ್. ವಾಸು ವರ್ಬ್ ಆಕ್ಸಿಲರೀಸ್ ಇರೋ ವರ್ಬ್ ಅಲ್ಲೇ ಬಳಸಿ. ಹಾಗೆಯೇ ವಾಸ್ ಬರೆದು ಆ ವಾಸ್ಗೆ ಅಂಟ್ ಸೇರಿಸ್ಬೇಕು, N''T. ಹಂಗೆ ಅನ್ಬಾರ್ದು. ಇಟ್ ಶುಡ್ ಬಿ ಕಾಲ್ಡ್ ಎ ಕಾಂಟ್ರಾಕ್ಟೆಡ್ ನೆಗೆಟಿವ್ ಅಂತಾರೆ, ಟೆಕ್ನಿಕಲ್ ಟರ್ಮ್. ಸೊ ವಾಸ್ ಬರೆದು ವಾಸ್ಗೆ ಅಂಟ್ ಸೇರಿಸಿ, ವಾಸಂಟ್ ಬರೆದು ದ್ಯಾಟ್ ಫಿಲ್ಮ್ ಏನಾಗುತ್ತೆ, ಇಟ್ ಆಗುತ್ತೆ. ವಾಸಂಟ್ ಇಟ್? ದ್ಯಾಟ್ ಫಿಲ್ಮ್ ವಾಸ್ ಫ್ಯಾಂಟಾಸ್ಟಿಕ್, ವಾಸಂಟ್ ಇಟ್? ಅಂದರೆ ದ್ಯಾಟ್ಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್. ಪುನಃ ನಾವು ಕಾರ್ಪೊರೇಟ್ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ದ್ಯಾಟ್ ಫಿಲ್ಮ್ ವಾಸ್ ಫ್ಯಾಂಟಾಸ್ಟಿಕ್, ರೈಟ್ ಅಂತೀವಿ. ಪ್ರತಿಯೊಂದಕ್ಕೂ ರೈಟ್ ಅನ್ನೋದು ಅವರ ಒಂದು ಭಾಷೆ, ಅದು ಅಮೆರಿಕನ್ ವೇ ಆಫ್ ಯೂಸಿಂಗ್ ಎ ಕ್ವೆಶ್ಚನ್ ಟ್ಯಾಗ್. ಈಗ ನಾನು ಬ್ರಿಟಿಷ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಈಸ್ ವೆರಿ ಕೋಲ್ಡ್. ಇಟ್ ಈಸ್ ವೆರಿ ಕೋಲ್ಡ್, COLD. ನೋಡಿ, ಇದರಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಸೆಕೆಂಡ್ ಏನು, ಪಾಸಿಟಿವ್ ನೆಗೆಟಿವ್ ಆಯಿತು, ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್. ಇಟ್ ಈಸ್ ವೆರಿ ಕೋಲ್ಡ್ ಅಂತ ಇದೆ, ಅಸರ್ಟಿವ್ ಇದೆ. ಇಟ್ ಹಾಗೆ ಇದೆ, ಹಾಗೆ ಬಳಸೋ ಮನಸ್ಸಲ್ಲಿ ಇಟ್ಕೊಳ್ಳಿ.
ಈಸ್ ಅನ್ನೋದು ಮತ್ತೆ ಆಕ್ಸಿಲರಿ. ಹಾಗಾಗಿ ಈಸ್ ಹಾಗೆ ಬರೀರಿ, ವಿ ಜಾಗದಲ್ಲಿ ಕ್ವಶನ್ ಟ್ಯಾಗಲ್ಲಿ ಈಸ್ ಇಂಟ್ ಸೇರಿಸಿ, ಇಸ್ಂಟ್ ಇಟ್ ಅಂತ ತೊಗೊಂಡೋಗಿ ನಾವು ಜಾಗದಲ್ಲಿ ಹಾಕಿ ಇಸ್ಂಟ್ ಇಟ್. ಇಟ್ಸ್ ವೆರಿ ಕೋಲ್ಡ್. ಇಟ್ ಈಸ್ ಅನ್ನೋ ಬದಲು ಮಾಮೂಲಾಗಿ ನಾವು ಸ್ಪೋಕನ್ ಫಾರ್ಮಲ್ಲಿ ಇಟ್ಸ್ ಅಂತೀವಿ. ಇಟ್ ಅಪಾಸ್ಟ್ರಫಿ ಎಸ್ ಅಂದರೆ ಇಟ್ ಈಸ್ ಅಂತ. ಇಟ್ಸ್ ವೆರಿ ಕೋಲ್ಡ್ ಇಸ್ಂಟ್ ಇಟ್ ಅಂತೀವಿ. ದ್ಯಾಟ್ಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ನೆಕ್ಸ್ಟ್ ಸೆಂಟೆನ್ಸ್ ತೆಗೆದುಕೊಳ್ಳಿ. ದೇ ಆರ್ ಮೈ ಫ್ರೆಂಡ್ಸ್. ದೇ ಆರ್ ARER, ದೇ ಆರ್ ಮೈ ಫ್ರೆಂಡ್ಸ್. ಇಲ್ಲೇನಾಗುತ್ತೆ ನೋಡಿ, ದೇ ಹಾಗೆ ಬಳಸಿದ್ದೀವಿ, ಪ್ರೊನೌನ್ ಹಾಗೆ ಇದೆ. ಆರ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಕೊಟ್ಟ ಸೆಂಟೆನ್ಸ್ ಪಾಸಿಟಿವ್ ಇದೆ ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಇದೆ. ದೇ ಆರ್ ಮೈ ಫ್ರೆಂಡ್ಸ್ ಇಲ್ಲಿ ನಾಟ್ ಇಲ್ಲ. ಸೊ ಆರ್ ಹಾಗೆ ಬಳಸಿ ಅದಕ್ಕೆ ಅಂಟ್ ಸೇರಿಸಿ. ಆಂಟ್ ದೇ ಅಥವಾ ಅರಂಟ್ ದೇ. ಅರಂಟ್ ದೇ ಅನ್ನಬಾರ್ದು, ಆಂಟ್ ದೇ. AREN' ಅಂದರೆ ದಟ್ಸ್ ದಿ ಕಾಂಟ್ರಾಕ್ಟೆಡ್ ನೆಗೆಟಿವ್. ದೇ ಆರ್ ಮೈ ಫ್ರೆಂಡ್ಸ್ ಆಂಟ್ ದೇ ಅಥವಾ ಆರಂಟ್ ದೇ. ಹೀಗೆ ನಾವು ಆಕ್ಸಿಲರಿ ವರ್ಬ್ಸನ್ನು ಬಳಸ್ಕೊಂಡು ನೆಗೆಟಿವ್ ಅಥವಾ ಪಾಸಿಟಿವ್ ನೋಡಿಕೊಂಡು ಕ್ವಶನ್ ಟ್ಯಾಗ್ಸನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಇನ್ನೊಂದು ಕ್ವಶನ್ ಪೇಪರಲ್ಲಿ 2018ನಲ್ಲಿ ಮತ್ತೊಂದು ವಾಕ್ಯವನ್ನು ನಾನು ತೆಗೆದುಕೊಳ್ತೀನಿ. ಮತ್ತು ನೆಗೆಟಿವ್ಸ್ ಬರೋಣ. ಬರ್ಕೊಳ್ಳಿ. ಐ ಡಿಂಟ್ ಫರ್ಗೆಟ್ ಟು ಲಾಕ್ ದ ಡೋರ್. ಐ ಡಿಡಿಂಟ್, DID, ಡಿಡ್ಗೆ ಎಂಟ್ ನೆಗೆಟಿವ್ ಸೇರಿಸಿ ಐ ಡಿಂಟ್ ಫರ್ಗೆಟ್, FORGET, ಫರ್ಗೆಟ್ ಟು ಲಾಕ್ ದ ಡೋರ್, LOCK, ಲಾಕ್ ದ ಡೋರ್, DOOR, ಫುಲ್ ಸ್ಟಾಪ್. ಐ ಡಿಂಟ್ ಫರ್ಗೆಟ್ ಟು ಲಾಕ್ ದ ಡೋರ್. ಇಲ್ಲಿ ಮತ್ತೆ ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಳ್ಳಿ. ಮೊದಲನೇ ಸ್ಟೆಪ್ 2 ಡ್ಯಾಶು, ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್, ಕ್ವಶನ್ ಮಾರ್ಕ್ ಇರಲೇಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಐ ಇದೆ, ಐ ಹಾಗೆ ಬಳಸಬೇಕು. ಇಟ್ಸ್ ಎ ಪ್ರೊನೌನ್. ಐ, ವಿ, ಯು, ಹಿ, ಶಿ, ಇಟ್, ದೇ. ಐ, ವಿ, ಯು, ಹಿ, ಶಿ, ಇಟ್, ದೇ. ಇವುಗಳಲ್ಲಿ ಯಾವುದೇ ಒಂದು ನಾಮಪದವು ಪ್ರೊನೌನು ಎನ್ ಜಾಗದಲ್ಲಿ ಬಂದುಬಿಟ್ರೆ ಅದನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಐ ಹಾಗೆ ಇರುತ್ತೆ. ಡಿಂಟಲ್ಲಿ ಎಂಟ್ ಅನ್ನೋದು ನೆಗೆಟಿವ್ ಇದೆ. ಎಂಟ್ ಬಿಟ್ಬಿಟ್ರೆ ಡಿಡ್ ಸಿಗುತ್ತೆ ನಿಮಗೆ. ಡಿಡ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಡೂ, ಡಸ್, ಡಿಡ್ ಅನ್ನೋದು ಆಕ್ಸಿಲರಿ ವರ್ಬ್. ಹಾಗಾಗಿ ಡಿಡ್ ಹಾಗೆ ಬಳಸಿ, ಐ ಹಾಗೆ ಬಳಸಿ. ಡಿಡ್ ಐ ಡಿಂಟ್ ಫರ್ಗೆಟ್ ಟು ಲಾಕ್ ದ ಡೋರ್. ಡಿಡ್ ಐ ಇಸ್ ದ ಕ್ವಶನ್ ಟ್ಯಾಗ್. ನೆಕ್ಸ್ಟ್ ಕ್ವಶನ್. ಲೈಫ್ ಆಫ್ಟರ್ ಡೆತ್. ಲೈಫ್ ಆಫ್ಟರ್ ಡೆತ್ ಡಸ್ ನಾಟ್ ಎಕ್ಸಿಸ್ಟ್. Life after death, 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 does not exist, EXIST, full stop. ಇದರಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. 2 ಡ್ಯಾಶು, ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್, ಕ್ವಶನ್ ಮಾರ್ಕ್. ಎರಡನೇ ಸ್ಟೆಪ್ ಏನು, ನೌನ್ ನೋಡಿ. ನೌನ್ ಏನಿದೆ ಅಲ್ಲಿ, ಲೈಫ್ ಅಲ್ಲ, ಲೈಫ್ ಆಫ್ಟರ್ ಡೆತ್, ಮರಣದ ನಂತರದ ಜೀವನ. ರಿವರ್ಸ್ ಬರಬೇಕು ಕನ್ನಡದಲ್ಲಿ. ನಾವು ಲೈಫ್ ಆಫ್ಟರ್ ಡೆತ್ ಅಂದರೆ ಕನ್ನಡದಲ್ಲಿ ಡೆತ್ ಮರಣದ, ಆಫ್ಟರ್ ನಂತರ ಲೈಫ್ ಜೀವನ ಹೇಗಿರುತ್ತೆ ಅಂತ. ಅದು ಇಲ್ಲ ಅಂತ ಹೇಳ್ತಾ ಇದ್ದಾನೆ ನೀವು. ಸೊ ಲೈಫ್ ಆಫ್ಟರ್ ಡೆತ್ ಅನ್ನೋದು ಒಟ್ಟಿಗೆ ಅಂಡರ್ಲೈನ್ ಮಾಡಿ, ಈ 3 ಪದಗಳು ಸೇರಿ ನೌನ್ ಆಗುತ್ತೆ. ಅಲ್ಲಿಗೆ ಮರಣದ ಬಗ್ಗೆ ಮಾತಾಡ್ತಿಲ್ಲ, ಮರಣದ ನಂತರ ಇರುವ ಜೀವನ. ಜೀವನ ಅನ್ನೋದೊಂದು ವಿಷಯ, ಏಕವಚನ, ಇಟ್ ಅಂತ ಬದಲಾವಣೆ ಮಾಡ್ಕೊಳ್ಳಿ. ಸೊ ಲೈಫ್ ಆಫ್ಟರ್ ಡೆತ್ ಏನಾಗುತ್ತೆ, ಇಟ್ ಆಗುತ್ತೆ. ಆಮೇಲೆ ಡಸ್ ನಾಟ್ ನೆಗೆಟಿವ್ ಇದೆ, ಹಾಗಾಗಿ ಡಸ್ ಇದೆ ಅಲ್ಲಿ. ಡಸ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಡೂ, ಡಸ್, ಡಿಡ್. ಸೊ ಡಸ್ ಹಾಗೆ ಬರೀರಿ, ಇಟ್ ಆ ಕಡೆ ಸೇರಿಸಿ. ಡಸ್ ಇಟ್. ಲೈಫ್ ಆಫ್ಟರ್ ಡೆತ್ ಡಸ್ ನಾಟ್ ಎಕ್ಸಿಸ್ಟ್. ಡಸ್ ಇಟ್ ಅನ್ಬೇಕು. ಸೊ ಡಸ್ ಇಟ್ ಅನ್ನೋದು ಕ್ವಶನ್ ಟ್ಯಾಗ್. ಮೂರನೇ ಪ್ರಶ್ನೆ. ವಿ ಆರ್ ನಾಟ್ ಲೇಟ್. ವಿ ಆರ್, ARER, ನಾಟ್ ಲೇಟ್. ಇದರಲ್ಲಿ ವಿ ಹಾಗೆ ಇದೆ. ಆಮೇಲೆ ಆರ್ ಈಸ್ ಅನ್ ಆಕ್ಸಿಲರಿ ವರ್ಬ್, ನಾಟ್ ನೆಗೆಟಿವ್ ಇದೆ. ಆರ್ ಹಾಗೆ ಬರೀರಿ, ವಿ ಹಾಗೆ ಬರೀರಿ. ಆರ್ ವಿ ಇಸ್ ದ ಕ್ವಶನ್ ಟ್ಯಾಗ್. ವಿ ಆರ್ ನಾಟ್ ಲೇಟ್, ಆರ್ ವಿ ಇಸ್ ದ ಕ್ವಶನ್ ಟ್ಯಾಗ್. ನಂತರ ಬರೋದು ನೆಗೆಟಿವ್ ಸೆಂಟೆನ್ಸ್. ಫಸ್ಟ್ 4 ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿಶಾ ಈಸ್ ನಾಟ್ ಎ ಲೇಜಿ ಗರ್ಲ್. ದಿಶಾ, DISHA, ದಿಶಾ ಈಸ್ ನಾಟ್ ಎ ಲೇಜಿ, LAZY, ಲೇಜಿ ಗರ್ಲ್, GIRL, ಫುಲ್ ಕಮ ಹಾಕಿ ಡ್ಯಾಶ್ ಹಾಕೊಳ್ಳಿ. ಅಲ್ಲಿ ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್. ಈಗ
ಎರಡನೇದೇನು ದಿಶಾ ನೌನ್ ಇದೆ, ದಿಶಾ ಹೆಣ್ಣು ಮಗು, ಶಿ ಅಂತ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಈಸ್ ಆಮೇಲೆ ನಾಟ್ ನೆಗೆಟಿವ್ ಇದೆ, ನಂತರ ವರ್ಬ್ ಈಸ್ ಇದೆ. ಈಸ್ ಅನ್ ಆಕ್ಸಿಲರಿ ವರ್ಬ್, ಹಾಗಾಗಿ ನೆಗೆಟಿವ್ ಸೆಂಟೆನ್ಸ್ ಇದೆ. ಈಸ್ ಹಾಗೆ ಬರೀರಿ, ದಿಶಾ ಬದಲು ಶಿ ಬರೀರಿ. ಈ ಶಿ, ದಿಶಾ ಈಸ್ ನಾಟ್ ಎ ಲೇಜಿ ಗರ್ಲ್, ಈ ಶಿ ಈಸ್ ದ ಕ್ವೆಶ್ಚನ್ ಟ್ಯಾಗ್. ಈ 4 ನೆಗೆಟಿವ್ ಆಯಿತು. ಇನ್ನು 4 ಪಾಸಿಟಿವ್ ಹೇಳ್ತೀನಿ ಇವತ್ತಿನ ಕೊನೆಯ ಒಂದು ಗ್ರೂಪ್ ಆಫ್ ಕ್ವೆಶ್ಚನ್ಸ್. ಬರ್ಕೊಳ್ಳಿ ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸಸ್. ಹೀನಾ ವಿಲ್ ಕಮ್ ಅಟ್ 6. ಹೀನಾ HEENA, ಹೀನಾ ವಿಲ್ WILL ವಿಲ್ ಕಮ್ at 6, ಕಮ ಪಕ್ಕದಲ್ಲಿ 2 ಡ್ಯಾಶ್, ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್ ಅಥವಾ ಎಸ್ ಬರ್ಕೊಳ್ಳಿ. ಹೀನಾ ಏನಾಗುತ್ತೆ, ಶಿ ಆಗುತ್ತೆ, ಹೆಣ್ಣುಮಗು ಹೆಸರು ಶಿ. ಆಮೇಲೆ ನೆಗೆಟಿವ್ ಪಾಸಿಟಿವ್ ನೋಡಿ, ಇಟ್ಸ್ ಎ ಪಾಸಿಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್. ಹೀನಾ ವಿಲ್ ಕಮ್ ಅಟ್ 6, ಇಲ್ಲಿ ನೋ, ನಾಟ್, ನೆವರ್ ಏನೂ ಇಲ್ಲ, ಎಂಟ್ ಕೂಡ ಇಲ್ಲ. ಅಲ್ಲಿಗೆ ವಿಲ್ ಇದೆ ಪಕ್ಕದಲ್ಲಿ ವರ್ಬ್. ವಿಲ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಶುಡ್, ವಿಲ್, ವುಡ್, ಕ್ಯಾನ್, ಕುಡ್ ಬಗ್ಗೆ ಮಾತಾಡಿದ್ದೀನಿ, ಇವೆಲ್ಲ ಆಕ್ಸಿಲರೀಸ್. ಸೊ ವಿಲ್ಲನ್ನು ಹಾಗೆ ಬಳಸಿ ಅದಕ್ಕೆ ಎಂಟ್ ಸೇರಿಸ್ಬೇಕು. ಆವಾಗ ವಿಲ್ಲೆಂಟ್ ಆಗಲ್ಲ ಸ್ನೇಹಿತರೆ. ವಿಲ್ಗೆ ಎಂಟ್ ಸೇರಿಸಿದರೆ ವೋಂಟ್ ಆಗುತ್ತೆ, ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. WO ಬರೆದು N'T, WOಗೆ ಕಾಂಟ್ರಾಕ್ಟೆಡ್ ನೆಗೆಟಿವ್ ಸೇರಿಸ್ಬೇಕು. ವೋಂಟ್ ಅಂದರೆ ಏನು, ವಿಲ್ ಪ್ಲಸ್ ನಾಟ್. ವಿಲ್ ಪ್ಲಸ್ ನಾಟ್ ಬರೆಸಿದರೆ ಏನಾಗುತ್ತೆ, ಬರೆಸಿದರೆ ವೋಂಟ್ ಸಿಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, ವೋಂಟ್ ಶಿ. ಹೀನಾ ವಿಲ್ ಕಮ್ ಅಟ್ 6, ವೋಂಟ್ ಶಿ. WON'T ಮನಸ್ಸಲ್ಲಿ ಇಟ್ಕೊಳ್ಳಿ. ವಿಲ್ ಬಂದಾಗ ವೋಂಟ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಈಸ್ ಟೂ ಹಾಟ್ ದೀಸ್ ಡೇಸ್. ಇಟ್ ಈಸ್ ಟೂ, TOO, ಟೂ ಹಾಟ್, HOT, ಹಾಟ್, ದೀಸ್ ಡೇಸ್, THESE, ದೀಸ್ ಡೇಸ್, ಕಮ 2 ಡ್ಯಾಶ್, ಮೊದಲನೇ ಡ್ಯಾಶ್ ಕೆಳಗಡೆ ವಿ, ಎರಡನೇ ಡ್ಯಾಶ್ ಕೆಳಗಡೆ ಎನ್. ದಟ್ಸ್ ಕಾಲ್ಡ್ ದಿ ಕ್ವೆಶ್ಚನ್ ಟ್ಯಾಗ್. ನೋಡಿ, VN ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಅಂದರೆ ಏನು, ಆ ಅಸರ್ಟಿವ್ ಸೆಂಟೆನ್ಸ್ ಕೊನೆಯಲ್ಲಿ ಅಟ್ಯಾಚ್ ಮಾಡೋದು ಟ್ಯಾಗ್ ಅಂತೀವಿ. ಈಗ ಇಲ್ಲಿ ಇಟ್ ಅನ್ನೋದು ನಾವು ಅವನೇ ಕೊಟ್ಟಿದ್ದಾನೆ ಪ್ರೊನೌನ್, ಹಾಗೆ ಬಳಸ್ಕೊಳ್ಳೋಣ. ಇಟ್ಸ್ ಅ ಪಾಸಿಟಿವ್ ಅಸರ್ಟಿವ್ ಸೆಂಟೆನ್ಸ್. ಈಸ್ ಅನ್ನೋದು ಆಕ್ಸಿಲರಿ, ಈಸ್ ಹಾಗೆ ಬರೆದು ಅದಕ್ಕೆ ಎಂಟ್ ಸೇರಿಸಲೇಬೇಕು, ಕಾಂಟ್ರಾಕ್ಟೆಡ್ ನೆಗೆಟಿವ್. ಹಾಗಾಗಿ ಇಸ್ಂಟ್ ಇಟ್, ಈಸಿಗೆ ಎಂಟ್ ಸೇರಿಸಿದರೆ ಇಸ್ಂಟ್, ಇಟ್ ಆ ಕಡೆ ಬರೀರಿ, ಇಸ್ಂಟ್ ಇಟ್. ಇಟ್ ಈಸ್ ಟೂ ಹಾಟ್ ದೀಸ್ ಡೇಸ್, ಇಸ್ಂಟ್ ಇಟ್ ಇಸ್ ದ ಕ್ವೆಶ್ಚನ್ ಟ್ಯಾಗ್. ಕೊನೆಯ ಕ್ವೆಶ್ಚನ್ ಫಾರ್ ಟುಡೇಸ್ ಕ್ಲಾಸ್, ಯು ಕ್ಯಾನ್ ಸ್ವಿಮ್. ಯು ಕ್ಯಾನ್ ಸ್ವಿಮ್ ಅಂತಿದೆ. ಯು ಹಾಗೆ ಬಳಸಿದ್ದಾನೆ, ನಾನು ಹೇಳಿದ್ದೇನೆ IVU, ಹಿ, ಶಿ, ಇಟ್, ದೇ ಅನ್ನೋದು ನೌನ್ ಜಾಗದಲ್ಲಿ ಬಂದುಬಿಟ್ರೆ ಅದನ್ನು ಹಾಗೆ ಬಳಸ್ಕೊಳ್ಳೋಣ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯು ಹಾಗೆ ಇರುತ್ತೆ. ಆಮೇಲೆ ಕೊಟ್ಟ ಕ್ವಶನು, ಕೊಟ್ಟ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸ್, ಪಾಸಿಟಿವ್. ನೋಡಿ, ಯು ಕ್ಯಾನ್ ಸ್ವಿಮ್ ಅಂತಿದೆ. ಅಲ್ಲಿ ಯು ಆದಮೇಲೆ ಪಕ್ಕದಲ್ಲಿ ವರ್ಬ್ ಕ್ಯಾನ್ ಇದೆ. ಕ್ಯಾನ್ ಈಸ್ ಅಗೇನ್ ನಾನು ಆಕ್ಸಿಲರಿ ವರ್ಬ್ ಹೇಳಿದ್ದೀನಿ ನಿಮಗೆ. ಶುಡ್, ವಿಲ್, ವುಡ್, ಕ್ಯಾನ್, ಕುಡ್ ಆರ್ ಆಕ್ಸಿಲರೀಸ್. ಕ್ಯಾನ್ ಹಾಗೆ ಬರೆಯೋಣ, ಅದಕ್ಕೆ ಎಂಟ್ ಸೇರಿಸೋಣ, ಅವಾಗ ಏನಾಗುತ್ತೆ, ಕಾಂಟ್ ಆಗುತ್ತೆ. ಕ್ಯಾನ್ನಲ್ಲಿ ಕೊನೆಯಲ್ಲಿ ಎನ್ನಿದೆ, ಎಂಟಲ್ಲಿ ಮೊದಲನೇದು ಎನ್ನಿದೆ. ಆ 2 ಎನ್ನಲ್ಲಿ ಒಂದೇ ಎನ್ ತೊಗೊಳ್ಳೋಣ, ಅವಾಗೇನಾಗುತ್ತೆ, CAN'T, can't you. Answer is you can swim, can't you is the correct question tag. ಸೊ ಇಲ್ಲಿಯವರೆಗೂ ನಾನು ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್ ಆದಾಗ ನೆಗೆಟಿವ್ ಇದ್ದಾಗ ಯಾವ ರೀತಿ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು, ಮತ್ತು ಪಾಸಿಟಿವ್ ಅಥವಾ ಅಸರ್ಟಿವ್ ಇದ್ದಾಗ ಯಾವ ರೀತಿ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ C ಅಂತ ತೆಗೆದುಕೊಂಡು ವರ್ಬು ಆ್ಯಕ್ಷನ್ ವರ್ಬ್ ಆದಾಗ ಹೆಂಗೆ ನಾವು ಕ್ವೆಶ್ಚನ್ ಟ್ಯಾಗ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಇವೆಲ್ಲ ಚೆನ್ನಾಗಿ ಓದ್ಕೊಂಡು ಆ 6 ಸ್ಟೆಪ್ಸ್ ನೋಡಿಕೊಂಡು ವರ್ಬ್ಸ್ ಫಸ್ಟ್, ಎಸ್ಪೆಷಲಿ ಆ್ಯಕ್ಷನ್ ವರ್ಬ್ಸ್ ಚೆನ್ನಾಗಿ ಓದ್ಕೊಂಡು ಬಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡೋದು ನಿಮ್ಗೆ ಅರ್ಥವಾಗುತ್ತೆ. ಅಲ್ಲಿ ತನಕ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಯುವರ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಬಾಯ್ ಸ್ನೇಹಿತರೆ, ಬಾಯ್.